ಈ ವಿಡಿಯೋದಲ್ಲಿ ನಾವು ಅಡಕೆ ತೋಟಕ್ಕೆ ತುಂತುರು ನೀರಾವರಿ ಮಾಡುವ ವಿಧಾನ ಹಾಗೂ ಅದರ ಅನುಕೂಲಗಳ ಬಗ್ಗೆ ವಿವರಿಸುತ್ತಿದ್ದೇವೆ. ಬನ್ನಿ ನೋಡೋಣ. ಅದ್ರ ಬೇರುಗಳು ಎಲ್ಲ ಕಡೆನೂ ಹರಡಿ ಇರುತ್ತೆ. ಅದ್ರ ಬೇರುಗಳು ಎಲ್ಲ ಕಡೆನೂ ಹರಡಿರೋದ್ರಿಂದ ಡ್ರಿಪ್ ಹಾಕಿದ್ರೆ ಅದು ಗಿಡಗಳ ಹತ್ರ ಮಾತ್ರ ಬೀಳುತ್ತೆ. ಈ ಥರ ಕಡ್ಡಿ ಕಸ ಎಲ್ಲ ಬಿದ್ದಿರುತ್ತಲ್ವಾ, ಇದ್ರ ಮೇಲೆ ಎಲ್ಲ ನೀರು ಬಿದ್ದರೆ ಅದು ಬೇಗ ಡಿಕಂಪೋಸ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಎಂಥದ್ದು ಗೆಜ್ಜಲು ಹುಳಗಳಿಗೆ ಭೂಮಿ ಮೇಲ್ ಬಂದು ಮೇಲ್ಗಡೆ ಇರೋ ತ್ಯಾಜ್ಯ ವಸ್ತುಗಳನ್ನ ತಿಂದು ಅದನ್ನು ಕಾಂಪೋಸ್ಟ್ ಆಗಿ ಮಾಡ್ಕೊಡೋಕ್ಕೂ ಒಂದು ಅನುಕೂಲತೆ ಇರುತ್ತೆ ಮೇಲಿಂದ ನೀರು ಬಿಡೋದ್ರಿಂದ. ಅದ್ರ ಜೊತೆಗೆ ನಿಮಗೆ ಈ ಎರೆಹುಳುಗಳು ಭೂಮಿಯಲ್ಲಿ ಓಡಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕಂದರೆ ಇಲ್ಲಿ ಮೇಲಿಂದ ನೀರು ಬಿದ್ದಾಗ ಪೂರ್ತಿ ಜಾಗದಲ್ಲಿ ನೀರಾಗುತ್ತೆ ಅಲ್ವಾ. ನೀರಾದಾಗ ಮಣ್ಣು ಸಡ್ಲ ಆಗ್ತದೆ. ಮಣ್ಣು ಸಡ್ಲ ಆದಾಗ ಎರೆಹುಳಗಳು ಅವ್ರ ಕೆಲಸ ಮಾಡೋಕ್ಕೆ ಅವ್ರಿಗೂ ಇದಾಗುತ್ತೆ. ಮತ್ತು ಇನ್ನೊಂದು ಭೂಮಿ ತಂಪಾಗಿರುತ್ತೆ ಯಾವಾಗಲೂ. ಬನ್ನಿ, ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು ಮೊದಲೆಲ್ಲ ಡ್ರಿಪ್ ನೀರನ್ನೇ ಹಾಕ್ತಾಯಿದ್ವಿ, ಡ್ರಿಪ್ಪಲ್ಲೇ ನೀರು ಕೊಡ್ತಾಯಿದ್ವಿ. ಡ್ರಿಪ್ಪಲ್ಲಿ ನಿಮಗೆ ಒಂದು ಅನುಕೂಲ ಏನು ಅಂದರೆ, ನೀವು ಕಡಿಮೆ ನೀರಲ್ಲಿ ತುಂಬ ಜಾಗಕ್ಕೆ ನೀರನ್ನ ಕೊಡ್ಬೋದು. ಇದರಲ್ಲಿ ಅದರದ್ದು ಅರ್ಧ ಅಂತಲೂ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಎರಡೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟು ಇದೂ ಕೂಡ ಒಂದು 300 ಗಿಡ 350 ಗಿಡಕ್ಕೆ ಒಟ್ಟಿಗೆ ನೀರು ಕೊಡ್ಬೋದು. ಡ್ರಿಪ್ಪಲ್ಲೂ ಕೂಡ ಅಷ್ಟೇ, 300 ಗಿಡ 350 ನೀರು ಕೊಡ್ಬೋದು. ಆದರೆ ಡ್ರಿಪ್ಪಲ್ಲಿ ನಿಮಗೆ ಗಿಡದ ಬೇರೆ ಹತ್ರ ಮಾತ್ರ ನೀರು ಬೀಳುತ್ತೆ. ಇದರಲ್ಲಿ ಪೂರ್ತಿ ಅದು ಬೇರೆ ಎಲ್ಲೆಲ್ಲಿ ಹರಡಿರುತ್ತೆ ಎಲ್ಲ ಕಡೆ ನೀರು ಬೀಳುತ್ತೆ, ತಿವ್ರಿ ಮೇಲೂ ನೀರು ಬೀಳುತ್ತೆ. ಅದರಿಂದ ನಾವು ಡ್ರಿಪ್ನ ಬಿಚ್ಚಿ ಹೊಸದಾಗಿ ಈ ಥರ ಸ್ಪ್ರಿಂಕ್ಲರ್ಗಳನ್ನ, ಪರ್ಮನೆಂಟ್ ಸ್ಪ್ರಿಂಕ್ಲರ್ಗಳನ್ನ ಫಿಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಯೂಸ್ ಮಾಡಿರೋದು ಫೆನೋಲೆಕ್ಸ್ದು 1.25 ಇಂಚ್ ಪೈಪ್ಗಳನ್ನ ಯೂಸ್ ಮಾಡಿದ್ದೀವಿ ಮೇನ್ ಲೈನ್ಗೆ. ಆಮೇಲೆ ಸಬ್ಲೈನ್ಗೆ ಫೆನೋಲೆಕ್ಸ್ದೇ 1 ಇಂಚ್ ಪೈಪ್ಗಳನ್ನ ಯೂಸ್ ಮಾಡಿ ಅದಕ್ಕೆ 1 ರಿಂದ 1/4 ಇಂಚು FTA ಫಿಟ್ ಮಾಡಿ ಅದ್ರ ಮೇಲೆ ನಾವು ಜಲ್ಪುರಿ ಜಟ್ಗಳು ಕೂರ್ಸಿದ್ದೀವಿ. ಟೋಟಲ್ಲು ನನಗೆ 2 ಎಕರೆ ಅಡಿಕೆ ತೋಟಕ್ಕೆ ಇದನ್ನ ಮಾಡಲಿಕ್ಕೆ ಅರೌಂಡ್ ಒಂದು 22K ತನಕನೂ ಬಿದ್ದಿದೆ. ಒಂದು 25,000 ರೌಂಡ್ ಫಿಗರ್ ಅಂತ ಅನ್ಕೊಳ್ಳಿ. ಅಥವಾ ನಾನು ಲೋಕಲ್ ಪೈಪ್ ಮಾಡ್ತೀನಿ ಅಂದಿದ್ರೆ ನನಗೆ ಇನ್ನೂ ಕಡಿಮೆ ಬೀಳ್ತಾಯಿತ್ತು. ನಾನು ಪರ್ಮನೆಂಟಾಗಿ ಒಂದ್ಸತಿ ಮಾಡೋದಲ್ವ, ಇನ್ನೂ ಒಂದು 5 ವರ್ಷ 6 ವರ್ಷ ಇನ್ನೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಎಲ್ಲ ಪೈಪ್ಗಳನ್ನೂ ಫಿನೋಲೆಕ್ಸ್ನೇ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿರಲಿ ಅಂದ್ಬಿಟ್ಟು. ಗಮ್ಮೂ ಕೂಡ ಸಾಲ್ವೆಂಟೂ ಕೂಡ ಫಿನೋಲೆಕ್ಸನ್ನೇ ಯೂಸ್ ಮಾಡಿದ್ದೀನಿ. ಯಾಕಂದರೆ ಪ್ರೆಷರ್ ಜಾಸ್ತಿ ಆದಾಗ ಬೇರೆ ಗ್ಲೂಗಳು ಹೋಗ್ಬಿಡ್ತವೆ, ಬೇಗ ಓಪನ್ ಆಗಿಬಿಡ್ತವೆ ಬಿಸಿಲಿಗೆ. ಅದರಿಂದ ಇವತ್ತು ಕೊನೆಯದು ಎಲ್ಲನೂ ಮುಗ್ದಿದೆ. ಇವಾಗ ಜೆಟ್ ಫಿಟ್ ಮಾಡಬೇಕು. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. 20 ಅಡಿ ಪೈಪ್ ಬರುತ್ತೆ, ಅದನ್ನು ನಾವು 4 ಮಾಡಿದ್ರೆ ಎಷ್ಟು ಬರುತ್ತೆ. ಅದರಲ್ಲಿ 2 ಇಂಚು ನಾವು ಇದಕ್ಕೋಸ್ಕರ ಕಟ್ ಮಾಡಿರ್ತೀವಿ. 2 ಇಂಚು ಕಟ್ ಮಾಡಿರೋದನ್ನ ಬಿಟ್ಟು 411ಗೆ 4 ಪೀಸ್ ಬರುತ್ತೆ. 1 ಇಂಚ್ ಪೈಪಲ್ಲಿ 4 ಬರುತ್ತೆ ಜಟ್ಟಿಗೆ. ಅದು ಆ ಥರ ಅಳತೆ ತೊಗೊಂಡಿದ್ದೀನಿ. ಆಮೇಲೆ ಕೊನೆಯಲ್ಲಿ ಎಂಡ್ ಕ್ಯಾಪ್ಗಳು ಯೂಸ್ ಮಾಡಿದ್ದೀನಿ. ಗಮ್ಮು ಬನ್ನ ಮುಟ್ಬಾರ್ದು. ಕೊನೆಯಲ್ಲಿ ಎಂಡ್ ಕ್ಯಾಪ್ಗಳು ಯೂಸ್ ಮಾಡಿದ್ದೀನಿ, ಟೀಗಳು ಯೂಸ್ ಮಾಡಿದ್ದೀನಿ. ಒಂದು ಮಾಮೂಲಿ ದೊಡ್ಡ ಪೈಪ್ಗಳಿಗೆ, ಯಾವ ಪೈಪ್ಗಳಿಗೆ 1.25 ಇಂಚ್ ಪೈಪ್ಗಳಿಗೆ 1.25 ಇಂಚ್ ಟೀಗಳನ್ನ ಯೂಸ್ ಮಾಡಿದ್ದೀನಿ. ಆಮೇಲೆ ನಾನು ವಾಲ್ವ್ಗಳನ್ನ ಯಾವ ಥರ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಮತ್ತು ನಾನು ಜಟ್ಗಳನ್ನ ನಿಲ್ಸೋಕ್ಕೆ ಈ ಥರ 8mm ರಾಡ್ಗಳನ್ನ ಕಟ್ ಮಾಡಿ ನಿಮಗೆ
ಹಾರ್ಡ್ವೇರ್ ಸ್ಟೋರಲ್ಲೇ ಸಿಗ್ತದೆ. ಮೂರು ಕಾಲು ಅಡಿಗೆ ಕಟ್ ಮಾಡಿದ್ದು ಈ 8mm ರಾಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇದನ್ನೇ ಯೂಸ್ ಮಾಡೋದು. ನಮ್ಗೆ ಹಾರ್ಡ್ವೇರ್ ಸ್ಟೋರಲ್ಲಿ 25 ರೂಪೀಸ್ಗೆ ಸಿಗುತ್ತೆ. 3 ಫೀಟ್ 3 ಇಂಚು 3 ಅಡಿ 3.5 ಅಡಿ ಇರುತ್ತೆ. ಅದಕ್ಕೆ ಒಂದಕ್ಕೆ 25 ರೂಪಾಯಿ ತಗೋತಾರೆ. ನನ್ನ ಸ್ಲಿಪ್ಪರಲ್ಲಿ 25 ಅಡಿ ತಗೋತಾರೆ. ನಾನು ವಾಲ್ಗಳನ್ನ ಯಾವ ಥರ ಮಾಡಿದ್ದೀನಿ ಅಂದರೆ, ಈ ಥರ ಔಟ್ಲೆಟ್ಗಳು ಬಿಟ್ಕೊಂಡಿದ್ದೀವಿ ನಾವು ನಮ್ಮ ತೋಟದಲ್ಲಿ ಪೂರ್ತಿ. ಎರಡೆರಡು ಗುಂಡಲ್ಲಿಗೆ ಒಂದು ಈ ಥರ ವಾಲ್ವ್ಗಳು ಬಿಟ್ಟಿದ್ದೀವಿ. ಅದಕ್ಕೆ ನಾನು 4 ವೇ ಹಾಕಿ ಅದು 4 ವೇ 2 ಇಂಚಿಂದ 1.25 ಇಂಚ್ದು 4 ವೇ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ವಾಲ್ ಹಾಕಿದ್ದೀನಿ. ವಾಲಿಂದ ನೀವು ಯಾವ್ಯಾವುದಕ್ಕೆ ನೀರು ಬೇಕು ಯಾವ್ದು ಬೇಡ ಅನ್ನೋದನ್ನ ನೀವು ಆನ್ ಆಫ್ ಮಾಡ್ಕೋಬೋದು ವಾಲ್ಗಳನ್ನ ಯೂಸ್ ಮಾಡಿಕೊಂಡು. ಅಷ್ಟೇನಾ? ಸ್ಪೇಸಿಂದ 36 ಅಡಿಗೆ ಮಾಡಿದ್ದೀನಿ. ಅಂದರೆ ನಿಮಗೆ ಜೆಟ್ಟಲ್ಲಿ ಅದ್ರದ್ದು ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ 12x12 ಹಾಕೋಕ್ಕೆ ಕೊಟ್ಟಿರ್ತಾರೆ. ಮೀಟ್ರಸಲ್ಲಿ ಕೊಟ್ಟಿರ್ತಾರೆ. 12 ಮೀಟರ್ಸ್ ಅಂದರೆ ಹೆಚ್ಚು ಕಮ್ಮಿ 36 ಅಡಿ. ಫೀಟ್ ಕನ್ವರ್ಟ್ ಮಾಡಿದ್ರೆ 36 ಅಡಿ ಅದು ಬರುತ್ತೆ. ಅದರಿಂದ ನಾವು 36 ಅಡಿ 36 ಮಾಡ್ತಾ ಇಲ್ಲ, 30 ಅಡಿಗೆ ನಾನು ಇದು ಮಾಡಿದ್ದೀನಿ. ಅದು ಸಾಕಾಗುತ್ತೆ. ನೀವು ಎಡ್ಜ್ಗಳಿಗೆಲ್ಲ ನೀರು ಬೀಳ್ತಾ ಇದ್ದ ಅದನ್ನೆಲ್ಲ ನೀವು ಸ್ವಲ್ಪ ಕ್ಲೀನಾಗಿ ನೋಡ್ಕೋಬೇಕು. ಅದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮ್ಗೆ ಎಷ್ಟು ಅಡಿ ಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಷ್ಟೆಷ್ಟು ಅಡಿಗಳಿಗೆ ಬೇಕು ಆ ಥರ ನೀವು ಫಿಟ್ ಮಾಡ್ಬೋದು. ನಾನು ಈ ಪಾತಿಯಲ್ಲಿ 2 ಫಿಟ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಮೂವತ್ತಾರು ಅಡಿ ಅಥವಾ 30 ಅಡಿ ಈ ಥರ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೀವು ಅದನ್ನು ಫಿಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಜೆಟ್ಗಳಿಗೆ ಜೆಟ್ಗಳಿಗೆ ಈ ಥರ 3/4ಇಂದ 1 ಟಿ, ಅದ್ರ ಮೇಲೆ 1 ಇಂಚು ಪೈಪು, ಅದ್ರ ಮೇಲೆ FTA ಇಲ್ಲಿ ನೋಡ್ಬೋದು 3/4 ಇಂಚು 3/4 ಇಂಚ್ 3/4 ಇಂಚಿಂದ 1/4ಇಂದ 1 ಟಿ, ಅದ್ರ ಮೇಲೆ 1 ಇಂಚ್ ಪೈಪು, ಅದ್ರ ಮೇಲೆ 1ರಿಂದ 3/4 FTA, ಅದ್ರ ಮೇಲೆ ನಾನು ಜೆಟ್ ಕೂರಿಸಿದ್ದೀನಿ. ಇದನ್ನು ಆಲ್ಮೋಸ್ಟು 5/11 ಕಟ್ ಮಾಡಿದ್ದೀನಿ. ಯಾಕಂದರೆ ಈ ರೀತಿಯಾಗಿ ನಾವು ತುಂತುರು ನೀರಾವರಿ ಪದ್ಧತಿನ ಬಳಸ್ಕೊಂಡು ನಮ್ಮ ತೋಟಗಳಿಗೆ ನೀರನ್ನು ಒದಗಿಸ್ಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.